ಹಲೋ ಹಾಯ್ ಎಲ್ಲ ಕರ್ನಾಟಕ ಜನತೆಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತಿನ ದಿವಸ ನಿಮ್ಮನ್ನು ಒಂದು ಸುಂದರವಾದ ಪ್ಲೇಸಿಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾವೀಗ ದೇವಸ್ಥಾನದ ಹತ್ರ ಹೋಗುವಂಥ ದಾರಿ ಇದು. ನಿಮ್ಮನ್ನು ಈಗ ಒಂದು ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ದೇವಸ್ಥಾನ ಯಾವುದಪ್ಪ ಅಂದರೆ ಅಕ್ಕಮ್ಮನವರ ದೇವಸ್ಥಾನ. ಇದು ತುಂಬ ಪ್ರತೀತಿಯನ್ನು ಹೊಂದಿರುವಂಥ ಒಂದು ಸುಂದರವಾದ ದೇವಸ್ಥಾನ. ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೀವು ನೋಡ್ತಾ ಇರ್ಬೋದು ನೋಡಿ, ಅಲ್ಲಿ ನವಿಲಾರ ಹೋಗ್ತಿದೆ. ಮತ್ತು ಇಲ್ಲಿ ಆಂಜನೇಯನವರ ಮೂರ್ತಿ ಇದೆ, ಆಂಜನೇಯ ಸ್ವಾಮಿ ಮೂರ್ತಿ. ಹಾಗೆ ಇಲ್ಲಿ ಈ ಬೆಟ್ಟ ಆಗಿರೋದ್ರಿಂದ ಇಲ್ಲಿ ಕಾಡಂದಿ, ಕರಡಿ, ಈ ಥರ ಎಲ್ಲ ಕಾಡು ಪ್ರಾಣಿಗಳು ಸಹ ಇದೆ. ಬನ್ನಿ ಹೋಗೋಣ ಮುಂದೆ. ಹಾಗೆ ಇನ್ನು ಮುಂದೆ ಏನೇನಿದೆ, ಹೇಗಿದೆ ಎಲ್ಲ ನಿಮಗೆ ಸಂಕ್ಷಿಪ್ತವಾಗಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಅಂತೂ ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ. ಇಲ್ಲಿ ನೋಡಿ, ಇಲ್ಲಿ ಗಿಡ ಮರಗಳು ತುಂಬ ಇದೆ ಫ್ರೆಂಡ್ಸ್. ಈ ಬೆಟ್ಟದಲ್ಲಿ ನೋಡಿ, ಶಿವಲಿಂಗ ಎಷ್ಟು ಸುಂದರವಾಗಿದೆ. ಹಾಗೆ ಈ ಕಡೆ ನೋಡಿದ್ರೆ ಇದು ಅಕ್ಕಮ್ಮ ದೇವಿಗಳ ದೇವಸ್ಥಾನ. ಹಾಗೆ ನಿಮಗೆ ಅಕ್ಕಮ್ಮ ದೇವಿಗಳ ಮೂರ್ತಿಯನ್ನು ತೋರಿಸುತ್ತೇನೆ ನೋಡಿ. ನೋಡಿ ಫ್ರೆಂಡ್ಸ್, ಇವರೇ 7 ಜನ ಅಕ್ಕ ತಂಗಿಯರ ಮೂರ್ತಿಗಳು. ಇಲ್ಲಿ ಬಂದು ಯಾರೇ ಭಕ್ತಾದಿಗಳು ಏನೇ ಕೇಳಿಕೊಂಡ್ರೂ ಅವರ ಕೋರಿಕೆಗಳನ್ನು ಈಡೇರಿಸುವಂಥ ತಾಯಿ ನೋಡಿ. ನೋಡಿ, ಇನ್ನೊಮ್ಮೆ ಶಿವಲಿಂಗ ಎಷ್ಟು ಸುಂದರವಾಗಿ ಕಾಣುತ್ತಿದೆ. ಈಗ ಇದು ದೇವಸ್ಥಾನ ಅಷ್ಟೇ. ಕೆಳಗಡೆ ಮೇಲೆ ಇವರ ಮೂಲ ಅಂದರೆ ಇಲ್ಲಿ ಬೆಟ್ಟದಲ್ಲಿ ನೆಲೆಸಿರುವಂತಹ ಒಂದು ಸ್ಥಳವನ್ನು ನಿಮಗೀಗ ಪರಿಚಯ ಮಾಡಿಸಿಕೊಡುತ್ತೇನೆ ನೋಡಿ. ಈ ಬೆಟ್ಟದಲ್ಲಿ ನೆಲೆಸಿರುವುದಕ್ಕೆ ಒಂದು ಉದಾಹರಣೆ ಅಂದರೆ ಇಲ್ಲಿ ಈಗ ತೋರಿಸುತ್ತೇನೆ ನೋಡಿ. ಈ 7 ಗುಡಿಗಳಿದೆ ನೋಡಿ. 7 ಗುಣಿಗಳು. ಇವರು 7 ಜನ ಅಕ್ಕಮ್ಮನವರು, ಅಕ್ಕ ತಂಗಿಯರು ನೆಲೆಸಿರುವಂತಹ ಒಂದು ಪ್ರತೀತಿ ನೋಡಿ. ಒಂದೊಂದಾಗಿ ನಿಮಗೆ ತೋರಿಸುತ್ತಿದ್ದೇನೆ. 7 ಜನ ಇಲ್ಲಿ ನೆಲೆಸಿದ್ದಾರೆ ಎನ್ನುವುದಕ್ಕೆ ಒಂದು ಪ್ರತೀತಿ ಇದು ನೋಡಿ. ಪ್ರತಿಯೊಂದು ತೋರಿಸುತ್ತಿದ್ದೇನೆ ನೋಡಿ ಫ್ರೆಂಡ್ಸ್. ಹಾಗೆ ಮೇಲೆ ಶಿವನ ಒಂದು ತ್ರಿಶೂಲವನ್ನು ನೆಟ್ಟಿದ್ದಾರೆ ನೋಡಿ. ನೋಡಿ, ಯಾರೋ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ನೋಡಿ. ದೇವಸ್ಥಾನ ನೋಡಿ ಎಷ್ಟು ಸುಂದರವಾಗಿದೆ ನೋಡಿ. ನೋಡಿ ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿದೆ. ಇಲ್ಲಿ ಸುಂದರವಾದ ವಾತಾವರಣ, ಗಿಡ ಮರಗಳು ಎಷ್ಟು ಚೆನ್ನಾಗಿದೆ. ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸುಂದರವಾಗಿದೆ ಪ್ರಕೃತಿ. ಹಾಗೆ ಇನ್ನೊಂದು ಪ್ರತೀತಿ ಏನಪ್ಪ ಅಂದರೆ ಇಲ್ಲಿ ಈ ಅಕ್ಕಮ್ಮನವರ ಗುಣಿಗಳಿದೆಯಲ್ಲ, ಇಲ್ಲಿ ಬೇಸಿಗೆ ಬರಲಿ, ಮಳೆಗಾಲ ಬರಲಿ, ಏನೇ ಇದ್ದರೂ ಸಹ ಈ ಗುಣಿಗಳಲ್ಲಿ ನೀರು ಖಾಲಿನೇ ಆಗೋದಿಲ್ಲ, ಯಾವಾಗಲೂ ಇದ್ದೇ ಇರುತ್ತೆ. ಇದು ಪ್ರತೀತಿ ನೋಡಿ. ಎಷ್ಟು ವಿಸ್ಮಯ ಅಲ್ವಾ. ಬನ್ನಿ ಫ್ರೆಂಡ್ಸ್, ಮೇಲೆ ಹೋಗೋಣ. ಈಗ ಆ ತ್ರಿಶೂಲ ನೆಟ್ಟಿದ್ರಲ್ವ, ಅಲ್ಲೋಗಿ ನಿಮಗೆ ಅಲ್ಲಿಂದ ಸುಂದರವಾದ ಒಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಹತ್ತೋದಕ್ಕೆ ಎಷ್ಟು ಕಷ್ಟ ಇದೆ. ಇಲ್ಲೇನಾದರೂ ಸ್ವಲ್ಪ ಸ್ಲಿಪ್ ಆಯ್ತಂದರೆ ಕೈ ಕಾಲೇ ಸಿಗಲ್ಲ ಫ್ರೆಂಡ್ಸ್. ಆ ಥರ ತುಂಬ ಕಷ್ಟ ಇದೆ ಇಲ್ಲಿ ಹತ್ತೋದಕ್ಕೆ. ಬಟ್ ಹತ್ತಾ ಇದ್ದೀನಿ, ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ಹಾಗೆ ಎಷ್ಟು ಕಷ್ಟ ಇದೆ.
ಬಂದೆ ಫ್ರೆಂಡ್ಸ್, ಮೇಲೆ ಬಂದೆ. ಇನ್ನೂ ಮೇಲೆ ಹೋಗಬೇಕು, ಮನೆ ಹೋಗೋಣ. ಬಟ್ ಇಷ್ಟು ಮೇಲೆ ಹತ್ತೋದಕ್ಕೆ ತುಂಬ ಕಷ್ಟ ಪಟ್ಬಿಟ್ಟು ಹತ್ತು ಬಂದಿದ್ದೀನಿ. ಅದರಲ್ಲೂ ಇಳಿಜಾರಾದಂಥ ಪ್ರದೇಶ ಇದೆ, ತುಂಬ ಇಳಿಜಾರಿದೆ, ಫುಲ್ ಬಂಡೆ ಇಳಿಜಾರಿದೆ. ನೋಡಿ ಎಷ್ಟು ಮೇಲೆ ಬಂದಿದ್ದೀನಿ ನೋಡಿ, ಈಗ ಎಷ್ಟು ಸುಂದರವಾಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ಒಂದು ನಿಮಿಷ ಹಾಗೆ ತೋರಿಸ್ತೀನಿ ನೋಡಿ. ಕೆಳಗಡೆ ಅಷ್ಟು ಕೆಳಗಡೆಯಿಂದ ಮೇಲೆ ಹತ್ತು ಬಂದಿದ್ದೀನಿ. ಬಟ್ ತುಂಬ ರಿಸ್ಕ್ ಇದೆ ಫ್ರೆಂಡ್ಸ್. ಯಾರು ಈ ಥರ ಸಾಹಸಗಳನ್ನು ಮಾಡಬೇಡಿ, ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ತುಂಬ ಕಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಇಷ್ಟೆಲ್ಲ ಕಷ್ಟಪಟ್ಟು ತೋರಿಸ್ತಿರೋ ಉದ್ದೇಶ ಎಲ್ಲರೂ ನೋಡಲಿ ಅಂತ ಅಷ್ಟೆ. ಯಾರು ಈ ಥರ ರಿಸ್ಕ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿದೆ ನೋಡಿ. ಈ ಬಂಡೆ ನೋಡಿ, ಎಷ್ಟು ಇಳಿಜಾರಾದ ಪ್ರದೇಶ ನೋಡಿ, ಹೇಗಿದೆ ನೋಡಿ. ಫುಲ್ ಇದು ಒಂದೇ ಕಲ್ಲಿಂದ ಮೂಡಿದೆ ನೋಡಿ, ಎಷ್ಟು ಸುಂದರವಾಗಿದೆ ಪ್ರಕೃತಿ ನೋಡಿ. ಹಾಗೆ ಕಳೆದು ಹೋಗ್ಬಿಡ್ಬೋದು, ಆ ಥರ ಇದೆ ಪ್ರಕೃತಿ ಫ್ರೆಂಡ್ಸ್. ಹಾಗೆ ಇನ್ನೊಂದೇನಪ್ಪ ಅಂದರೆ, ನನ್ನ ಇದು ಪ್ರಪ್ರಥಮ ವಿಡಿಯೋ. ಮತ್ತು ಯಾರು ತಪ್ಪು ತಿಳ್ಕೊಬೇಡಿ, ಏನಾದರೂ ಲ್ಯಾಂಗ್ವೇಜಸಲ್ಲಿ ಏನಾದರೂ ತಪ್ಪಿದರೆ ಯಾರು ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಇದು ನನ್ನ ಪ್ರಪ್ರಥಮ ಒಂದು ವಿಡಿಯೋ ಇದು. ಯಾಕಂದರೆ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ನೋಡಿ ಸುಂದರವಾಗಿದೆ, ಎಷ್ಟು ಸುಂದರ ನೋಡಿ. ಹಚ್ಚ ಹಸಿರು, ಎಷ್ಟು ಸುಂದರವಾದ ವಾತಾವರಣ. ಈ ದೇವಸ್ಥಾನಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ಈ ಪ್ರಕೃತಿಯನ್ನು ನೋಡೋದಕ್ಕೆ ಸಾಧ್ಯ ಆಯಿತು. ಎಷ್ಟು ಸುಂದರವಾಗಿದೆ ನೋಡಿ. ನೋಡಿ ನೋಡೋದಕ್ಕೆ ಕಣ್ಣು ಸಾಲಲ್ಲ ಫ್ರೆಂಡ್ಸ್, ಅಷ್ಟು ಸುಂದರವಾಗಿದೆ. ಇಂತಹ ಒಂದು ವಾತಾವರಣ ಬೆಂಗಳೂರಲ್ಲಿ ಸಿಗಲ್ಲ ನೋಡಿ. ಕಾಡಲ್ಲೆಲ್ಲ ಇಳಿದು ಹೋಗ್ತಾ ಇದೆ ನೋಡಿ. ಓಕೆ ಫ್ರೆಂಡ್ಸ್, ನೋಡಿದ್ರ ಒಂದು ನವಿಲುಗರಿ ಕೂಡ ಸಿಕ್ತು. ಇಲ್ಲಿ ನವಿಲಿದೆ ಅಂತ ಹೇಳಿದ್ನಲ್ವ, ನೋಡಿ ನವಿಲುಗರಿ ಸಿಕ್ತು. ಓಕೆ ಫ್ರೆಂಡ್ಸ್, ಬಾಯ್.